ನಮಸ್ಕಾರ ಸ್ನೇಹಿತರೆ. ಅಮೆರಿಕ, ಇರಾನ್, ಇಸ್ರೇಲ್ ನಡುವೆ ಯುದ್ಧ ನಡೀತಿದೆ. ಏನು ಕಾರಣ? ಅಮೆರಿಕ, ಇರಾನ್ ನಡುವೆ ಮಾತುಕತೆ ನಡೀತಾ ಇತ್ತು. ಪರಮಾಣು ಅಸ್ತ್ರ, ಇನ್ನೊಂದು ಮತ್ತೊಂದು ಮಾತುಕತೆ ನಡೆಯುತ್ತಿದ್ದ ನಡುವೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ನ ಸರ್ವೋಚ್ಚ ನಾಯಕ ಮತ್ತು ಇನ್ನಿತರರನ್ನು ಹತ್ಯೆ ನಡೆಸಿತು. ಇದನ್ನು ಒಂದೇಳಿ ಸಣ್ಣ ಪುಟ್ಟ ದೇಶಗಳು ಮಾಡಿದರೆ ಅದು ಭಯೋತ್ಪಾದಕ ಆಗ್ತದೆ, ಭಯೋತ್ಪಾದನಾ ಕೃತ್ಯ. ಅದೇ ದೊಡ್ಡ ದೇಶಗಳು ಮಾಡಿದರೆ ಅದು ಇಂಟೆಲಿಜೆನ್ಸ್, ಏನು ಇಂಟೆಲಿಜೆನ್ಸ್ ಅವರು ಹಾಗೆ ಮಾಡಿದ್ದು ಹೀಗೆ ಮಾಡಿತ್ತು ಎಲ್ಲ ರಂಗು ರಂಗಿನ ಕಥೆಗಳನ್ನು ಬರೆದು ಪ್ರಚಾರ ಮಾಡ್ತಾಯಿದ್ದಾರೆ. ಅದೇ ಬೇರೆ ದೇಶಗಳು ಮಾಡಿದರೆ ಭಯೋತ್ಪಾದನೆ ಆಗ್ತದೆ. ಇನ್ನೊಂದು ದೇಶದ ಒಳಗೆ ನುಗ್ಗಿ ಅಲ್ಲಿಯ ಸರ್ವೋಚ್ಚ ನಾಯಕನ ಹತ್ಯೆ ನಡೆಸುವುದು ಯಾವ ರೀತಿಯಲ್ಲಿ ನೋಡಿದ್ರು ಅಪರಾಧ. ಇನ್ನೊಂದು ದೇಶದ ಆಂತರಿಕ ವಿಷಯದಲ್ಲಿ ಮೂಗು ತೋರಿಸಲು ಯಾರು ಕೊಟ್ಟರು? ಅಧಿಕಾರ ಕೊಟ್ಟಿದ್ದು ಯಾರು? ವರ್ಲ್ಡ್ ಪೊಲೀಸ್ಗಿರಿ ಅಮೆರಿಕಕ್ಕೆ. ಇರಾನ್ನ ನಾಯಕ ದುಷ್ಟ ಆಗಿರ್ಬೋದು, ಇನ್ನೊಂದು ಮತ್ತೊಂದೇನು ಆಗಬೇಕಾಗಿರ್ಬೋದು, ಅದನ್ನು ಅವರನ್ನು ಬದಲಿಸಬೇಕಾ ಬೇಡವಾ ಅಂತ ಅಲ್ಲಿಯೇ ಜನ ತೀರ್ಮಾನಿಸಬೇಕು ಅಲ್ವಾ? ನಮ್ಮ ದೇಶದಲ್ಲಿ ಏನಾಗಬೇಕಂದ್ರೆ ನಾವು ತೀರ್ಮಾನಿಸಬೇಕು. ಮೂರನೆಯವರು ಮೂಗು ತೋರಿಸಲು ಅವಕಾಶ ಇದೆಯಾ? ಇದನ್ನು ಬಹಳಷ್ಟು ಜನರು ಸಮರ್ಥನೆ ಮಾಡ್ತಾರೆ. ಬಹುತೇಕರು ಇವರಿಗೆ ಅರ್ಥ ಆಗುವುದಿಲ್ಲ. ಇಂಥದ್ದನ್ನು ಸಮರ್ಥನೆ ಮಾಡುವುದರಿಂದ ನಾಳೆ ಇನ್ನೊಂದು ದೇಶ ಅಥವಾ ನಮ್ಮದೇ ದೇಶ ಇರಬಹುದು ಆಂತರಿಕ ವಿಷಯಗಳಲ್ಲಿ ಮೂಗು ತೋರಿಸಲು ಇದು ಅವಕಾಶ ಮಾಡಿಕೊಟ್ಟಾಗೆ ಆಗ್ತದೆ. ಪಶ್ಚಿಮದ ದೇಶಗಳು ಅಮೆರಿಕ, ಬ್ರಿಟನ್, ನಮ್ಮ ಏಷ್ಯಾ ಖಂಡ ದೇಶಗಳನ್ನು ನೋಡೋದೇ ತುಚ್ಛವಾಗಿ. ಯಾಕಂದರೆ ನೀವು ಪರೀಕ್ಷೆ ಮಾಡಿ ನೋಡಿ, ವಿವಿಧ ರೀತಿಯ ನೈತಿಕ ಕಾರಣಗಳು ಕೊಟ್ಟು ಪೊಲೀಸ್ಗಿರಿ ಮಾಡ್ತಾ ಇದೆ ಅಲ್ವಾ? ಇರಾಕ್, ಲಿಬಿಯಾ, ಬಹುತೇಕ ದೇಶಗಳಲ್ಲೆಲ್ಲ ಅಮೆರಿಕ ಅಲ್ಲಿನ ಜನರ ಹಕ್ಕುಗಳ ಪರವಾಗಿ ಅದು ಇದು ಅಂತ ಅಲ್ಲಿಯ ಸರ್ಕಾರಗಳನ್ನು ಅಸ್ಥಿರ ಮಾಡಿ, ಹತ್ಯೆ ಮಾಡಿ, ಸರ್ವನಾಶ ಮಾಡಿಬಿಟ್ಟಿದೆ. ಲಿಬಿಯಾ, ಇರಾಕ್, ಅಫ್ಘಾನಿಸ್ತಾನ ಏನೇನು ಆಗಿ ಹೋಯಿತು. ದುಷ್ಟ ಯಾರು? ಹಿಜಾಬ್ ಕಡ್ಡಾಯ ಮಾಡಿದ ಕಾಮಿನಿ ದುಷ್ಟನ, ಅಥವಾ ಸಣ್ಣ ಸಣ್ಣ ಹೆಣ್ಣು ಮಕ್ಕಳ ಜೊತೆ ದುಷ್ಟ ಕಾರ್ಯಕ್ರಮ ಮಾಡಿದ ಟ್ರಂಪ್ ದುಷ್ಟನ? ಇರಾನ್ನಲ್ಲಿ ಏನೇನು ಪರ್ಮಿಷನ್ ಎಲ್ಲ ಇತ್ತು. ಹಿಜಾಬ್ ಒಂದು ಕಡ್ಡಾಯ ಇತ್ತು, ಗೂರ್ಖಾ ಕಡ್ಡಾಯ ಇಲ್ಲ, ಶಿಕ್ಷಣ ಕಡ್ಡಾಯ ಇತ್ತು, ಮದ್ಯಪಾನ ವಿರೋಧಿ ಕಾನೂನಿತ್ತು, ವೈಶ್ಯವಾಟಿಕೆ ವಿರೋಧ, ಇನ್ನು ಬಡ್ಡಿಗೆ ಹಣ ಕೊಡುವಂತಿಲ್ಲ. ಇದೆಲ್ಲ ಕೆಟ್ಟ ಕಾನೂನಾ? ಬದಲಿಸಬೇಕಾದ್ರೆ ಅದು ಜನರು ತೀರ್ಮಾನ ಮಾಡ್ತಾರೆ. ಅಮೆರಿಕದ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಇದೆಯಾ? ಹೆಣ್ಮಕ್ಳಿಗೆ ಗರ್ಭಪಾತ ಸ್ವಾತಂತ್ರ್ಯ ಕೂಡ ಇಲ್ಲ. ದುಷ್ಟ ಪಾಶ್ಚಿಮಾತ್ಯ ದೇಶಗಳು, ಪಾಶ್ಚಿಮಾತ್ಯ ದೇಶಗಳು ಅವರಿಗೆ ಅಲ್ಲಿ ಅವರು ಸುರಕ್ಷಿತವಾಗಿದ್ದಾರೆ. ಯಾಕಂದರೆ ಅವರ ಮೇಲೆ ಯಾರು ದಾಳಿ ಮಾಡೋದಿಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಈ ನೈತಿಕ ಪೊಲೀಸ್ಗಿರಿ ನೆಪದಲ್ಲಿ ನಮ್ಮ ಅಕ್ಕಪಕ್ಕ ದೇಶ ನೋಡಿ, ಬಾಂಗ್ಲಾದೇಶದಲ್ಲಿ ಆಗಿದ್ದು ಕೂಡ ಇವುಗಳ ಕೈವಾಡದಿಂದ, ನೇಪಾಳದಲ್ಲಿ ಆಗಿರೋದು ಕೂಡ ಇವುಗಳ ಕೈವಾಡದಿಂದ, ಶ್ರೀಲಂಕಾದಲ್ಲಿ ಆಗಿರೋದು ಕೂಡ ಇವರ ಕೈವಾಡದಿಂದ. ಇಡೀ ಎಲ್ಲ ಜಗತ್ತಿನಲ್ಲಿ ಎಲ್ಲಿ ಅಸ್ಥಿರತೆ ಆಗ್ತದೆಯಾ ಅಲ್ಲಿ ಎಲ್ಲ ಪಾಶ್ಚಿಮಾತ್ಯ ದೇಶಗಳ ಕೈವಾಡ ಇದೆ. ಜೊತೆಗೆ ಇಸ್ರೇಲ್ ಕೈವಾಡವೂ ಇದೆ. ಒಂದಷ್ಟು ಜನ ಭಯೋತ್ಪಾದಕರು ದಾಳಿ ಮಾಡಿದ್ದಾರೆ ಎಂದು ಲಕ್ಷಗಟ್ಟಲೆ ಜನನ ಗಾಜಾಪಟ್ಟಿಯಲ್ಲಿ ಕೊಂದ ಇಸ್ರೇಲ್ ನಾಯಕ ದುಷ್ಟ, ಕಾಮಿನಿ ಮಾತ್ರ ದುಷ್ಟ. ಬಹುತೇಕರಲ್ಲಿ ಏನು ಲಾಜಿಕ್ ಇಟ್ಟುಕೊಂಡು ಸಮರ್ಥನೆ ಮಾಡ್ತಾರೆ ನಮಗಂತ ಅರ್ಥ ಆಗೋದಿಲ್ಲ. ನಮಗೂ ಕಾಮಿನಿ ಏನು ಆಗಬೇಕೇ ಇಲ್ಲ, ಮತ್ತು ಅಮೆರಿಕದವನಿಂದ ಹೇಗೆ ಆಗ್ತಿಲ್ಲ, ಅಮೆರಿಕದವನಿಂದಲೂ ಏನು ಆಗಬೇಕಿಲ್ಲ, ಅಥವಾ ಕಮಿನಿಯಿಂದಲೂ ಏನು ಆಗಬೇಕಿಲ್ಲ. ಆದರೆ ಲಾಜಿಕ್ಕಾಗಿ ನೋಡಿ, ಒಂದು ದೇಶದ ಆಂತರಿಕ ವಿಷಯದಲ್ಲಿ ಮೂರನೆಯ ರಾಷ್ಟ್ರವನ್ನು ಮೂಗು ತೂರಿಸಲು ನಾವು ಬೆಂಬಲಿಸಿದರೆ ನಾಳೆ ನಮಗೂ ಅಪಾಯ ಕಟ್ಟಿಟ್ಟ ಬುತ್ತಿ. ದುಷ್ಟ ಪಾಶ್ಚಿಮ ದೇಶದ ಮಾತುಗಳು, ಇಂಥ ದುಷ್ಟ ಮನಸ್ಥಿತಿ ಇವರು ಕೂಡ ಇಲ್ಲಿ ನಮ್ಮಲ್ಲೂ ಕೂಡ ಇದ್ದಾರೆ. ಇದನ್ನು ಸಮರ್ಥನೆ ಮಾಡುವರು. ಇದಕ್ಕೆ ಕಾರಣ ಇಸ್ಲಾಂ ಫೋಬಿಯಾ. ನಮಸ್ಕಾರ.